ಈ ವಿಡಿಯೋ ನೋಡಿದ್ಮೇಲೆ ಚಾನೆಲ್ಗೆ ವಿಸಿಟ್ ಮಾಡಿ ಒಳ್ಳೆ ಕಂಟೆಂಟ್ ಸಿಗ್ಬೋದು. ಸಿಕ್ಕರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಜೋಗಿ, ಮುಂಗಾರುಮಳೆ, ಮಿಲನ, ಕರಿಯ, ದುನಿಯಾ, ಸಾರಥಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ, ರಾಜ್ಕುಮಾರ ಈ ಎಲ್ಲ ಸಿನಿಮಾಗಳು 100 ದಿನಕ್ಕೂ ಹೆಚ್ಚು ದಿನ ಥಿಯೇಟ್ರಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗಿದೆ. ಆದರೆ ರೀಸೆಂಟ್ ಫಿಲ್ಮ್ಸಲ್ಲಿ ಯಾವೂ ಹಿಟ್ ಆಗಿಲ್ಲ. ಯಾಕೆ? ಇದಕ್ಕೆ ರೀಸನ್ ಏನು? RCB ಆ್ಯಂಡ್ IPLಗೂ ಸಿನಿಮಾಗೂ ಏನು ಸಂಬಂಧ? ಈ ಎಲ್ಲ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಸ್ವಲ್ಪ ಜನಕ್ಕೆ ಆಲ್ರೆಡಿ RCB ಕಪ್ ಗೆಲ್ತೋ ಇಲ್ವೋ ಅನ್ನೋದು ಗೊತ್ತಾಗಿರುತ್ತೆ. ಯಾಕಂದರೆ ಈ ವಿಡಿಯೋ ಬಿಫೋರ್ ಫೈನಲ್ ರಿಸಲ್ಟ್ ದಿನ ಪೋಸ್ಟ್ ಆಗಿರುತ್ತೆ. ನಿಮಗೆ ರಿಸಲ್ಟ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಿಮ್ಮದೆ. ಈಗ ಆಡಿಯನ್ಸ್ಗೆ ಟೈಮ್ ಇಲ್ಲ. 50 ಸೆಕೆಂಡ್ ರೀಲ್ಸಲ್ಲಿ ಒಂದು ಸ್ವಲ್ಪ ಎಂಗೇಜಿಂಗ್ ಆಗಿ ಇಲ್ಲ ಅಂದರೆ ನೆಕ್ಸ್ಟ್ ರೀಲ್ಗೆ ಹೋಗ್ತಾರೆ. ಇಂಥ ಟೈಮಲ್ಲಿ ಜನರನ್ನ ಥಿಯೇಟ್ರಿಗೆ ಕರೆಸಿ 2 ಅವರ್ ಕೂರಿಸ್ಬೇಕು ಅಂದರೆ ತುಂಬ ಕಷ್ಟ ಇದೆ. ಇನ್ನೂ IPL ಬಂತು ಅಂದರೆ ಮುಗೀತು. ಆಲ್ಮೋಸ್ಟ್ ಏಪ್ರಿಲ್ ಮೇ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗಿರೋ ಕೂಡ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡಿಲ್ಲ. ಬಟ್ ಇದರಲ್ಲಿ ಒಂದು ಅಡ್ವಾಂಟೇಜ್ ಇದೆ. IPL ಅಂತ ತುಂಬ ಸಿನಿಮಾಗಳು ರಿಲೀಸ್ಗೆ ರೆಡಿ ಇದ್ರೂ ಪೋಸ್ಟ್ಪೋನ್ ಮಾಡಿ ಜೂನ್ಗೋ ಜುಲೈಗೋ ಹಾಕಿರ್ತಾರೆ. ಆದರೆ ಈ ಏಪ್ರಿಲ್ ಮೇ ಅಲ್ಲಿ ರಿಲೀಸ್ ಆದ ಫಿಲ್ಮ್ಸ್ ಏನಾದರೂ ಹಿಟ್ ಆಯಿತು ಅಂದರೆ ಮುಗೀತು. ನೋಡ್ತಾರೆ, ಕಾಂಪಿಟೇಷನ್ ಕಡಿಮೆ, ಸಿನಿಮಾಗಳು ಕಡಿಮೆ, ಅದರಲ್ಲಿ ಒಂದು ಹಿಟ್ ಆಯಿತು ಅಂದರೆ ನೋಡ್ತಾರೆ ಅನ್ನೋದು ನನ್ನ ಒಪಿನಿಯನ್. ಸಿನಿಮಾಗಳು ಇಲ್ಲ ಅಂತಲೂ ನೀನೇ ಹೇಳ್ತಿದ್ಯಾ, ಸಿನಿಮಾಗಳನ್ನು ನೋಡ್ತಾರೆ ಅಂತಲೂ ನೀನೇ ಹೇಳ್ತಿದ್ಯಾ ಅಂತ ಅನ್ಕೋಬೇಡಿ. ಯಾಕಂದರೆ IPL ಟೈಮಲ್ಲಿ ಹಿಟ್ ಆಗಿರೋ ಸಿನಿಮಾಗಳು ಇವೆ, ಹಿಟ್ ಆಗದೇ ಇರೋ ಸಿನಿಮಾಗಳು ಇವೆ. ಒಟ್ಟಿನಲ್ಲಿ IPL ಇಂದ ಥಿಯೇಟ್ರಿಕಲ್ ರಿಲೀಸ್ ಮುಂದೆ ಹೋಗಿರೋ ಸಾಕಷ್ಟು ಎಕ್ಸಾಂಪಲ್ಸ್ ಇದ್ದಾವೆ. ನಿಮಗೆ ಯಾವುದಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಒಂದು ಎಕ್ಸಾಂಪಲ್, ಏಪ್ರಿಲ್ ಮಂತಲ್ಲಿ ಕನ್ನಡ ಇಂಡಸ್ಟ್ರಿಯಿಂದ ಆಲ್ಮೋಸ್ಟ್ 9 ಸಿನಿಮಾ ಏನೋ ಬಂದಿದ್ದಾವೆ. ಯುದ್ಧಕಾಂಡ ಸಿನಿಮಾ ಮಾತ್ರ ಸ್ವಲ್ಪ ಸದ್ ಮಾಡ್ತು. ಆದರೆ ಬೇರೆ ಕಂಟೆಂಟ್ ಇರೋ ಸಿನಿಮಾ ಬಂದು ರೀಚ್ ಆಗಲಿಲ್ಲ. ಅಜ್ಞಾತವಾಸಿ ಸಿನಿಮಾ ZEE5 ಇದೆ. ತುಂಬ ಒಳ್ಳೆ ಸಿನಿಮಾ, ನೋಡಿಲ್ಲ ಅಂದರೆ ನೋಡಿ. ಗೊತ್ತಿಲ್ಲ ಯಾಕೆ ಅಂತ. ಕನ್ನಡ ಇಂಡಸ್ಟ್ರಿಯಿಂದ ಸಿನಿಮಾಗಳು ಬರ್ತಿಲ್ವೋ, ಬಂದಿರೋವು ರೀಚ್ ಆಗ್ತಿಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ RCB ಮ್ಯಾಚ್ ಇತ್ತು ಅಂದರೆ ಮುಗೀತು, ಆ ಕ್ರೇಜೇ ಬೇರೆ. ಸಿಂಪಲ್ ಸುನಿ ಅವರೇ ಒಂದು ಇಂಟರ್ವ್ಯೂವಲ್ಲಿ ಹೇಳಿದರು, RCB ವರ್ಸಸ್ MI ಮ್ಯಾಚ್ ಲಾಸ್ಟ್ 5 hours ಜನ ಹೆಂಗೆ ನೋಡ್ತಿರ್ತಾರೆ ಅಂದರೆ ನಾವು ಅಷ್ಟು ಗ್ರಿಪ್ಪಿಂಗ್ ಆಗಿ ಜನರನ್ನು ಎಂಗೇಜ್ ಮಾಡಿ ಸಿನಿಮಾ ತೋರಿಸೋದು ಕಷ್ಟ ಅಂತ ಹೇಳ್ತಿದ್ರು. ಆ್ಯಂಡ್ ಅದು ನಿಜ ಕೂಡ ಹೌದು. ಒಟ್ಟಿನಲ್ಲಿ ವಿಡಿಯೋದ ಉದ್ದೇಶ ಏನಂದರೆ ಆಡಿಯನ್ಸ್ ಈಗ ಮೊದಲಿನ ಥರ ಇಲ್ಲ. ಅವರ ಎಕ್ಸ್ಪೆಕ್ಟೇಷನ್ಸ್ ಚೇಂಜ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಅಂತ ಅನಿಸಿದ್ರೆ ಮಾತ್ರ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಸೊ ಮೇಕರ್ಸ್ ಚೇಂಜ್ ಆಗಬೇಕೋ, ಆಡಿಯನ್ಸ್ ಚೇಂಜ್ ಆಗಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬದಲಾವಣೆ ಬೇಕಾಗಿದೆ. IPL ಅನ್ನೋದು ಒಂದು ಕಾರಣ ಅಷ್ಟೇ. ಜೂನ್ 6ಕ್ಕೆ ಮಾದೇವ ಸಿನಿಮಾ, ಜೂನ್ 13ಕ್ಕೆ ಎಡಗೈಯೇ ಅಪಘಾತಕ್ಕೆ ಕಾರಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನೂ ಹೆಚ್ಚು ಸಿನಿಮಾಗಳು ಬರಲಿ ಅಂತ ಹೇಳ್ತಾ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ಗೆ ವಿಸಿಟ್ ಮಾಡಿ ಬೇರೆ ಕಂಟೆಂಟ್ನ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.